ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗ್ತಿದೆ. ಕ್ಷಣ ಕ್ಷಣಕ್ಕೂ ಭೀಕರ ಯುದ್ಧ ಭುಗಿಲೇಳ್ತಿದ್ದು ಬಾಂಬ್ಗಳ ಸುರಿಮಳೆಯಾಗ್ತಿದೆ. ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹರ್ಮುಜ್ ಜಲಮಾರ್ಗವನ್ನು ಬಂದ್ ಮಾಡ್ತಾ ಇದೆ. ಇರಾನ್ ಹಿಡಿತದಲ್ಲಿರುವಂತಹ ಹರ್ಮುಜ್ ಜಲಮಾರ್ಗಕ್ಕೆ ಯಾವ ಹಡಗುಗಳು ಹೋಗದಂತೆ ಅಮೆರಿಕ ನೌಕಾಪಡೆಗಳು ತಡೀತಾ ಇದೆ. ಬಾಂಬ್ ಹಾಕೋದಿಲ್ಲ, ಕ್ಷಿಪಣಿ ಹಾರಿಸಲ್ಲ, ಅಪ್ಪಿತಪ್ಪಿ ಇರಾನ್ ಅಮೆರಿಕ ನೌಕಾಪಡೆ ಮೇಲೆ ದಾಳಿಯನ್ನ ಮಾಡಿದ್ರೆ ಸರ್ವನಾಶ ಮಾಡದೆ ಸುಮ್ಮನೆ ಇರೋದಿಲ್ಲ ಅಂತ ಟ್ರಂಪ್ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಸೋಷಿಯಲ್ ಖಾತೆ ಟ್ರೂತ್ನಲ್ಲಿ ಟ್ರಂಪ್ ತನ್ನೆಲ್ಲ ಹೊಸ ಪ್ಲಾನ್ಗಳ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಶಾಂತಿ ಸಂಧಾನ ಸಭೆ ಆಯೋಜನೆ ಮಾಡಿದ್ದ ಪಾಕಿಸ್ತಾನಕ್ಕೂ ಟ್ರಂಪ್ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ನಾನು ಧನ್ಯವಾದ ಹೇಳ್ತೀನಿ. ಇರಾನ್ ಮೇಲೆ ಅವರು ದಯೆ ತೋರಿಸಿ ಅಂತ ಹೇಳಿ ಸಂಧಾನಕ್ಕೆ ಕರೆದಿದ್ರು. ಆದರೆ ಇರಾನ್ ಮೊಂಡಾಟ ಮುಂದುವರೆಸಿದೆ. ಪಾಕಿಸ್ತಾನದ ಸಮರ್ಥ ನಾಯಕತ್ವದಿಂದ ಇಸ್ಲಾಮಾಬಾದ್ನಲ್ಲಿ ಸಭೆಯನ್ನು ಸುಸೂತ್ರವಾಗಾಯಿತು. ಆದರೆ ಇರಾನ್ ನಮ್ಮ ಷರತ್ತುಗಳಿಗೆ ಒಪ್ಪದೆ ತಪ್ಪನ್ನ ಮಾಡಿತು. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಭಯಾನಕ ಯುದ್ಧವೇ ಆಗ್ತಿತ್ತು. ಭಾರತ ಪಾಕಿಸ್ತಾನದ ಮಧ್ಯೆ ನ್ಯೂಕ್ಲಿಯರ್ ದಾಳಿನೇ ಆಗ್ಬಿಡ್ತಿತ್ತು. ಆದರೆ ನಾನು ಇಬ್ಬರನ್ನು ಕೂಡ ತಡೆದು ನಿಲ್ಲಿಸಿ 3 ರಿಂದ 5 ಕೋಟಿ ಜನರ ಜೀವವನ್ನ ಉಳಿಸಿದೆ. ಅದಕ್ಕೆ ನನಗೆ ಪಾಕಿಸ್ತಾನದವರು ನಿರಂತರವಾಗಿ ಧನ್ಯವಾದ ಹೇಳ್ತಿದ್ದಾರೆ ಅಂತಂದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಲೆಬನಾನ್ ಮೇಲೆ ಇಸ್ರೇಲ್ ವಾಯು ದಾಳಿಯನ್ನ ಮಾಡಿದ್ದು 4 ಜನರನ್ನ ಕೊಂದು ಹಾಕಿದೆ. ಸುಮಾರು 5-6 ಜನಕ್ಕೆ ಗಾಯಗಳಾಗಿದೆ. ಈ ಬಗ್ಗೆ ಅಲ್ಲಿನ ಆರೋಗ್ಯ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಕೊಲ್ಲಿಕಾಳಗದಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಬೆಳೆದು ಭರ್ಜರಿ ಲಾಭದ ಕನಸು ಕಂಡಿದ್ದ ಗದಗದ ರೈತರು ಕಂಗಾಲಾಗಿದ್ದಾರೆ. 3 ಎಕರೆ ಕಲ್ಲಂಗಡಿ ಬೆಳೆದಿದ್ದ ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದ ಅನ್ನದಾತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಹಣ್ಣಿನ ದರ ಪಾತಾಳಕ್ಕೆ ಕುಸಿದಿದೆ ಅಂತ ಗೋಳಾಡಿದ್ದಾರೆ ರೈತರು. ಅಂಗಡಿ ಬೆಳೆಗಾರರಿ ಈ ವರ್ಷ ಬೆಳೆದೇವ್ರಿ ನಾವು. ಹೋದ ವರ್ಷ ಎಲ್ಲ ರೇಟ್ ಚಲೋ ಆಗಿದ್ದು ನೋಡ್ಕೊಂಡು ಈ ವರ್ಷ ಮನ್ಯಾಗ ಬೇಡ ಅಂದ್ರೂ ಬೆಳೆದೇವ್ರಿ. ನಾವು ಇವ್ ರೈತರು ಸೇರ್ಕೊಂಡ್ರಿ ನಾವು ನಮ್ಮ ಫ್ರೆಂಡ್ಸ್ ರೀ ಒಬ್ರಿಗೊಬ್ರು ಮಾಹಿತಿ ತೊಗೊಂಡು ವಿದೇಶಕ್ಕೆ ಹೋಗಿದ್ವಲ್ರಿ. ಕಲ್ಲಂಗಡಿ ಹೋದ ವರ್ಷ ಎಲ್ಲ ಚಲೋ ಆತಂತೇಳಿ ಜಗಳ ನಡೀತಲ್ರಿ ಇರಾನ್ದಾಗ. ಅದು ಯುದ್ಧ ನಡೆದಕ್ಕೆ ಅವ್ರು ಏನಂದ್ರೆ ಇಲ್ರಿ ನಮ್ಗೆ ಬರೋಕ್ಕಾಗೋದಿಲ್ಲ ಅನ್ನೋ ಕುಂತ್ಬಿಟ್ರಿ. ನಾವು ಕಾಲ್ ಮಾಡತ್ಲೆ ಮುಂದೆ ಅದು ಆಣಿಕಲ್ ಮಳೆ ಆತಲ್ರಿ, ಹಣ್ಣು ಅಷ್ಟು ಪೂರ್ತಿ ಡ್ಯಾಮೇಜ್ ಆಗಿಬಿಡ್ತು ಸರ್. ಈಗ ಅದು ಹಣ್ಣು ಡ್ಯಾಮೇಜ್ ಆಗಿಂದ ಈಗ ನಾವು ಇಷ್ಟು ಹಣ್ಣು ಐತಲ್ರಿ ನಮ್ಗೆ ಮನೆಯವ್ರಿಗೆ ತಿನ್ನಕ್ಕೆ ಬರ್ದಲ್ವ ಸರ್. ಆ ಪರಿಸ್ಥಿತಿ ಆಗಿಬಿಟ್ಟೈತೆ ರೀ. ಸರ್ಕಾರ ಪರಿಹಾರ ಕೊಟ್ರೆ ಚಲೋ ಆಗತ್ತೆ ರೀ. ಯಾಕಂದ್ರೆ ಮತ್ತೆ ಮುಂದೆ ವರ್ಷ ಬೆಳ್ಯಾಕೆ ಮನಸ್ಸಾಗತ್ತೆ ರೀ. ಈಗ ಒಬ್ರು ನೋಡಿ ಒಬ್ರು ಬೆಳಿತಿರ್ತೀವಿ ರೀ ನಾವು. ಇದು ಫಸ್ಟ್ ಟೈಮ್ ಹೋದ ವರ್ಷ ಅವ್ರದ್ದು ದೊಡ್ಡ ಲುಕ್ಷಣ ಆಯ್ತು. ಮತ್ತು ಏನು ಸರ್ಕಾರನ ಏನು ಮಾಡಲಿಲ್ಲ ಅಂತ ಎಲ್ಲ ಯಾಕೆ ಹಾಕೋದು ಬಿಡ ಅಂತ ರೈತರು ಹಿಂಗಾಗಿ ಹಿಂದೆ ಉಳಿದು ಬಿಡ್ತಾರೆ ರೀ ಕಲ್ಲಂಗಡಿ ಬೆಳೆಗಾರರಿ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಕರುನಾಡ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಅಲ್ಲಿ ಘೋರ ಯುದ್ಧ ನಡೀತಾ ಇದ್ರೆ ಅದರ ಬಿಸಿ ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕ್ಯಾಂಟೀನ್ಗೂ ತಟ್ಟಿದೆ. LPG ಗ್ಯಾಸ್ ಇಲ್ಲದೆ ಬಾಣಂತಿಯರು ಪರದಾಡುವಂತಾಯಿತು. ಬಾಣಂತಿಯರಿಗೆ ಉಪ್ಪಿಟ್ಟು, ನುಚ್ಚು, ಗಂಜಿ, ಬಿಸಿ ನೀರು ಬೇಕಾಗುತ್ತೆ. ಆದರೆ ಗ್ಯಾಸ್ ಕೊರತೆಯಿಂದ ಯಾವುದೂ ಸಕಾಲಕ್ಕೆ ಸಿಗ್ತಿಲ್ಲ. ಇದರಿಂದ ಆರೋಗ್ಯ ಏರುಪೇರಾಗೋ ಸಾಧ್ಯತೆ ಕೂಡ ಇದೆ. ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಜೋರಾಗಿದೆ. ಜೂನಿಯರ್ MLAಗಳ ಬಳಿಕ ಸೀನಿಯರ್ MLAಗಳು ದೆಹಲಿಗೆ ತೆರಳಿದ್ದಾರೆ. ನಾಯಕತ್ವ ವಿಚಾರ ನಮಗೆ ಬೇಡ, ಸಂಪುಟ ರಚನೆ ವೇಳೆ ಆದ ಮಾತಿನಂತೆ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ದೆಹಲಿ ದಂಗಲ್ ನಡೆಸಿದ್ದಾರೆ. ಈಗಾಗಲೇ 8 ಜನ ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಆನೇಕಲ್ ಶಾಸಕ ಶಿವಣ್ಣ, ಶಿರಾ ಶಾಸಕ TV ಜಯಚಂದ್ರ, ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ 8 ಮಂದಿ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಇವತ್ತು ಬೆಳಗ್ಗೆ ಮತ್ತೆ 4 ಜನ ಶಾಸಕರು ದೆಹಲಿಗೆ ಹೊರಡೋಕೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಭದ್ರಾವತಿ ಶಾಸಕ BK ಸಂಗಮೇಶ್, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರೋಣ ಶಾಸಕ GS ಪಾಟೀಲ್, ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ದೆಹಲಿಗೆ ಹೊರಡುವುದು ಫೈನಲ್ ಆಗಿದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಕಾಂಗ್ರೆಸ್ನ ಶಾಸಕರು ದೆಹಲಿಯತ್ತ ಮುಖ ಮಾಡಿದ್ರೆ DKಶಿ ಬಣದ ಶಾಸಕರು ನಿಗಾ ವಹಿಸಿದ್ದಾರೆ. ತಾವು ದೆಹಲಿಗೆ ತೆರಳೋಕೆ ಪ್ಲಾನ್ ಮಾಡಿದ್ದಾರೆ. ನಾಳೆ ಅಂಬೇಡ್ಕರ್ ಜಯಂತಿ ಮುಗಿಸಿ ದೆಹಲಿಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ. DKಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕ HC ಬಾಲಕೃಷ್ಣ, NA ಹ್ಯಾರಿಸ್, ಯಶವಂತ್ ಗೌಡ ಪಾಟೀಲ್, ಲಕ್ಷ್ಮಣ ಸವದಿ ಸೇರಿ ಹಲವು ಶಾಸಕರು ಮಂತ್ರಿ ಸ್ಥಾನದ ಪ್ರಬಲ ರೇಸ್ನಲ್ಲಿದ್ದಾರೆ. ಆದರೆ ನಾಯಕತ್ವದ ತೀರ್ಮಾನ ಆಗದೆ ಸಂಪುಟ ಪುನರ್ರಚನೆ ಸಾಧ್ಯವಿಲ್ಲ ಅಂತಾನೂ ಒಂದ್ ಕಡೆ ಅಭಿಪ್ರಾಯ ಮೂಡಿದ್ದು ಕಾದು ನೋಡೋ ತಂತ್ರಕ್ಕೆ ಕೆಲ ಶಾಸಕರು ಮುಂದಾಗಿದ್ದಾರೆ. ಇನ್ನು ಎಲ್ಲ ಬೆಳವಣಿಗೆ ಮಧ್ಯೆ ನಾನು ಸೀನಿಯರ್, ನನಗೂ ಸಚಿವ ಸ್ಥಾನ ಕೊಡಬೇಕು ಅಂತ ರೋಣ ಶಾಸಕ GS ಪಾಟೀಲ್ ಆಗ್ರಹಿಸಿದ್ದಾರೆ. ನಿನ್ನೆ ಮಾತಾಡಿದ ಅವರು 2.5 ವರ್ಷ ಕಳೆದ ನಂತರ ಬದಲಾವಣೆ ಅಂತ ಹಿಂದೆ ಮಾತುಕತೆ ಆಗಿತ್ತು. ಹಿರಿಯ ಶಾಸಕರಿಗೆ ಕೊಟ್ಟು 4 ಬಾರಿ ಆಯ್ಕೆಯಾದವರಿಗೆ ನೀಡಬೇಕು ಅಂತ ಹೇಳಲಾಗಿತ್ತು. ಆದರೆ 3ನೇ ವರ್ಷ ನಡೀತಾ ಇದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೀಗಾಗಿ ನನಗೂ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ.
ಕರ್ನಾಟಕ ರಾಜ್ಯದ ನಾವೆಲ್ಲ ಹಿರಿಯ ಶಾಸಕರು ಯಾರು 3, 4, 5, 6 ಬಾರಿ ಆರಿಸಿ ಬಂದವರು ಡೆಲ್ಲಿಗೆ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ಸುಮಾರು 35ಕ್ಕೂ ಹೆಚ್ಚು ಶಾಸಕರು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಮತ್ತು ಇಷ್ಟೇ ನಮ್ಮದು ಏನು 2.5 ವರ್ಷ ಪೂರೈಸಿದಂಥ ಸಂಪುಟ ಅವ್ರನ್ನ ಬದಲಾವಣೆ ಮಾಡಿ ಏನು ಇಲ್ಲಿ ಹಿರಿಯರು ಇರ್ತಾರೆ ಯಾರಿಗೇ ಆದರೂ ಕೊಡಲಿ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕನ್ನೋ ಒತ್ತಾಯಕ್ಕೆ ನಾವು ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಮ್ಮ ಎಲ್ಲ ವರಿಷ್ಠರಿದ್ದಾರೆ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಸುರ್ಜೇವಾಲ ಅವರು, ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ವೇಣುಗೋಪಾಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತು ಇವ್ರ ಮುಖಾಂತರ ಅವ್ರನ್ನೆಲ್ಲ ಅವ್ರಿಗೆ ಒತ್ತಾಯ ಮಾಡ್ತೀವಿ. ನಮ್ಗೆ ಸನ್ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನೂ ಕೂಡ ಭೇಟಿ ಮಾಡಿಸಿ ಅವ್ರ ಮುಂದೆ ಕೂಡ ನಮ್ಮ ಅಳಲನ್ನು ನಾವು ಹೇಳಬೇಕನ್ನೋ ಒಂದು ಇದರಲ್ಲಿ ಹೊರಟಿದ್ದೇವೆ. ಸಚಿವ ಸ್ಥಾನಕ್ಕಾಗಿ ಶಾಸಕರ ದೆಹಲಿ ಯಾತ್ರೆ ವಿಚಾರವಾಗಿ ಚಿಕ್ಕಮಗಳೂರಿನ ಎನ್ಆರ್ಪುರ ಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ದೆಹಲಿಗೆ ಹೋದ್ರೆ ತಪ್ಪೇನು, ಸಚಿವ ಸಂಪುಟ ಪುನರಚನೆ ಮಾಡೋ ಚರ್ಚೆ ಮಾಡಿದ್ದೀವಿ. ಆದರೆ ಉಪಚುನಾವಣೆ ಇದ್ದಿದ್ರಿಂದ ಸಂಪುಟ ಪುನರಚನೆ ವಿಳಂಬವಾಗಿದೆ. ಯಾವುದೇ ತಂಟೆ ತಕರಾರಿಲ್ಲ, ಶಾಸಕರು ಹೋಗ್ಲಿ ಬಿಡಿ ಅಂತಂದ್ರು. ಹೋಗಲಿ ಪಾಪ ಬೇಡ ಅಂತಂದವ್ರೆ, ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಮಾಡಿ ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ಅದಕ್ಕೆ ಬೇರೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಧ್ಯೆ ಮಾತಿನ ಯುದ್ಧ ಶುರುವಾಗಿದೆ. ಲಕ್ಷ್ಮಣ ಸವದಿಯನ್ನ ಬಿಜೆಪಿಗೆ ವಾಪಸ್ ಕರೆದುಕೊಳ್ಳಲ್ಲ ಅಂತ ರಮೇಶ್ ಜಾರಕಿಹೊಳಿ ಮಾತಿಗೆ ಸವದಿ ತಿರುಗೇಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸವದಿ, ಅವ್ರಿಗೆ ಮಾಡೋ ಕೆಲಸ ಇಲ್ಲ, ರಮೇಶ್ ಜಾರಕಿಹೊಳಿ ಜೆಡಿಎಸ್ ಸೇರೋ ಚಿಂತನೆಯಲ್ಲಿದ್ದಾರೆ ಅಂತ ಕಿಡಿಕಾರಿದ್ರು. ಯಾರು ಹೇಳ್ತಾ ಇದ್ದಾರಲ್ಲ ಅವರೇ ಕೆಲವೊಂದು ದಿವಸದಲ್ಲಿ JDSಗೆ ಹೋಗ್ತಾ ಇದ್ದಾರೆ, ನೋಡ್ತೀವಿ. ಯಾವುದು ಗೊಂದಲ ಇಲ್ಲ, ಕೆಲವೇ ದಿನದಲ್ಲಿ ಎಲ್ಲದಕ್ಕೂ ತೆರೆ ಎಳ್ಬೀಳುತ್ತೆ. ದುರುದ್ದೇಶದಿಂದ ಕೆಲವೊಂದು ಜನ ಚರ್ಚೆ ಮಾಡ್ತಿರ್ತಾರೆ, ಕೆಲಸ ಇಲ್ಲದ ಜನ ಅಂಥದ್ದು ಮಾಡ್ತಿರ್ತಾರೆ. ಅಂಥದಕ್ಕೆಲ್ಲನೂ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾರು ಇಂಥ ಚರ್ಚೆಗಳು ಮಾಡ್ತಾ ಇದ್ದಾರಲ್ಲ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಚಿಂತನೆಯಲ್ಲಿ ಈಗಾಗಲೇ ಇದ್ದಾರೆ. ಹೇಳೋರಿಗೆ ತಲೆ ಇಲ್ಲ, ಬುಡ ಇಲ್ಲ, ಅವ್ರಿಗೇನು ತೊಗೊಂಡು ನಾವಾಗೇನು ಮಾಡೋದು? ತೆರೆ ಬುಡ ಇಲ್ದವ್ರು ಹೇಳ್ತಿರ್ತಾರೆ. ಅಂಥವ್ರ ಬಗ್ಗೆ ನಾವು ಯಾಕೆ ಅದನ್ನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ನನಗೆ ಮೈತುಂಬ ಕೆಲಸ ಇದೆ, ನನ್ನ ಕ್ಷೇತ್ರದ ಸಾಕಷ್ಟು ಕೆಲಸಗಳು ಕಾರ್ಯಗಳು ಮಾಡಬೇಕಾಗಿದೆ. ಅಲ್ಲಿಗೆ ಅವರು BJPಯಾಗಿ ಇರಲ್ಲ, ಕೆಲವೇ ದಿವಸದಲ್ಲಿ ನೋಡಿದ್ರೆ ಅವರು JDSಗೆ ಹೋಗ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಟಿಕೆಟ್ ವಿಚಾರದಿಂದ ಶುರುವಾಗಿರೋ ಭಿನ್ನಮತ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ MLC ಅಬ್ದುಲ್ ಜಬ್ಬಾರ್ ನೀಡಿದ್ದ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅಂಗೀಕರಿಸಿದ್ದಾರೆ. ಅಲ್ಲದೆ ಅಲ್ಪಸಂಖ್ಯಾತರ ಘಟಕವನ್ನೇ ವಿಸರ್ಜನೆ ಮಾಡಿದ್ದಾರೆ. ಇನ್ನು ಜಬ್ಬಾರ್ ರಾಜೀನಾಮೆ ಬೆನ್ನಲ್ಲೇ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳ ಸಾಮೂಹಿಕ ರಾಜೀನಾಮೆ ಕೂಡ ನಡೀತಾ ಇದೆ. ಕೆಪಿಸಿಸಿ ಅಲ್ಪಸಂಖ್ಯಾತ ರಾಜ್ಯ ಘಟಕದ 5 ಪದಾಧಿಕಾರಿಗಳು ರಿಸೈನ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷ ಮೊಹಮ್ಮದ್ ಸಿರಾಜ್ ಮಾತನಾಡಿ, ಕಾಂಗ್ರೆಸ್ನ ನಾಯಕರು ಜಬ್ಬಾರ್ ವಿರುದ್ಧ ವಿನಾಕಾರಣ ಆರೋಪ ಮಾಡ್ತಿದ್ದಾರೆ ಅಂತಂದ್ರು. 2013ರಿಂದ ಜಬ್ಬಾರ್ ಸಾಹೇಬರು, ನಾವಾಗಲಿ ನಮ್ಮ ಟೀಮ್ ಆಗಲಿ ದೂರ ಆದೀವಿ. ಅದು ಜಬ್ಬಾರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಅವ್ರದ್ದು ವೈಯಕ್ತಿಕ ವಿಚಾರ. 2013ರಿಂದ ಇಲ್ಲಿವರೆಗೂ ಈ ಸಲ ಏನಾಯಿತು, ಜಬ್ಬಾರ್ ಸಾಹೇಬರು ಪ್ರಬಲ ಆಕಾಂಕ್ಷಿಯಾಗಿ ಕೇಳಿದರು, ಒಂದು ಅಲ್ಪಸಂಖ್ಯಾತರ ಧ್ವನಿಯಾಗಿ ಎತ್ತಿ ಕೇಳಿದರು. ಅವರು ಸ್ವಲ್ಪ ಮನಸ್ಸಿನೊಂದೇ ಮನೆಯಲ್ಲಿ ಇದ್ದರು. ಎಲ್ಲ ನಮ್ಮ ಸಮುದಾಯದ ನಾಯಕರು ಬಂದರು, ಯಾರೂ ಜಬ್ಬಾರ್ ಸಾಹೇಬರಿಗೆ ಮಾತಾಡಲಿಲ್ಲ ಎಕ್ಸೆಪ್ಟ್ NA ಹರೀಶ್. ನನಗೆ ಸ್ವತಃ ಕರೆದಿ ಮಾತಾಡಿ, ಜಬ್ಬಾರ್ ಸಾಹೇಬರಿಗೆ ಮಾತಾಡಿ ಅವ್ರ ಮನವೊಲಿಸಿ ಏನೋ ಒಂದು ಮಾತಾಡಿ, ಇಲ್ಲ ಜಬ್ಬಾರ್ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದರು. ಎಲ್ಲ ಸಮುದಾಯದ ನಾಯಕರು ಇಲ್ಲಿದ್ದರು ಸರ್. ಹರೀಶ್ ಸಾಹೇಬ್, ನಮ್ಮ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಅಂತೂ ಇಲ್ಲೇ ಮುಖಾಮ್ ಮಾಡಿಬಿಟ್ಟಿದ್ರು. ಎಲ್ಲ ನಾಯಕರು ಬಂದರು, ಅವ್ರು ಯಾಕೆ ಮಾಡಲಿಲ್ಲ? ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕೆ ಯಾಕೆ ಬಿಟ್ಟರು? ಅವ್ರದ್ದು ಜವಾಬ್ದಾರಿ ಇತ್ತಲ್ಲ, ಮತ್ತು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರಲ್ಲ, ಮತ್ತು ಅವ್ರೇನು ಮಾಡಿದ್ರು? 20 ದಿವಸ ಬಂದು ಇಲ್ಲಿ ಬರೀ ಗೂಬೆ ಜಬ್ಬಾರ್ ಸಾಹೇಬ್ರ ಮೇಲೆ ಕುಣಿದು ಇದು ದೇವಸ್ಥಾನದ ಗಂಟೆ ಹಾಕಿಬಿಟ್ಟಿದ್ದು ಜಬ್ಬಾರ್ ಸಾಹೇಬರು. ಯಾರು ಬಂದರೂ ಹೊಡ್ಕೊಂಡು. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮೇಲೂ ಶಿಸ್ತು ಕ್ರಮದ ತೂಗುಗತಿ ನೇತಾಡ್ತಾ ಇದೆ. ಇವತ್ತು ನಜೀರ್ ಹುಸೇನ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದಾರೆ ಎನ್ನಲಾಗ್ತಿದೆ.
ಶಿಸ್ತು ಕ್ರಮ ಸೂಚನೆ ಹಿನ್ನೆಲೆ ಕೋಲಾರದಲ್ಲಿ ನಜೀರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಚಿಕ್ಕಮಗಳೂರಿನ ಕೆಆರ್ಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಕೊಡಬಹುದು ಅನ್ಕೊಂಡಿದ್ದೀನಿ, ವರದಿ ಮೇಲೆ ಕ್ರಮ ಕೈಗೊಳ್ತಾರೆ, ಒಂದ್ ವೇಳೆ ತಲೆದಂಡ ಆದ್ರೆ ನಾವೇನು ಸೋಲ್ತೀವಾ ಅಂತ ಪ್ರಶ್ನೆ ಮಾಡಿದ್ರು. ಹೌದು, ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಫಲಿತಾಂಶ ಬರೋಕ್ಕೂ ಮುನ್ನವೇ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಕಾಂಗ್ರೆಸ್ ಈಗ ಅಲ್ಲಿ ಇನ್ನೂ ಫಲಿತಾಂಶನೇ ಬಂದಿಲ್ಲ. ಕೇಳಪ್ಪ, ಇಲ್ಲಿ ಹೈಕಮಾಂಡ್ನಿಂದ ಸೆಕ್ರೆಟರಿ ಇನ್ಚಾರ್ಜ್ ಇದ್ದರು, ಅಲ್ಲಿ ಈ ವಾಸ್ ಇನ್ಚಾರ್ಜ್ ಆಫ್ ದಿ ದಾವಣಗೆರೆ ಬೈ ಎಲೆಕ್ಷನ್. ಅವರು ರಿಪೋರ್ಟ್ ಮೇಲೆ ಕ್ರಮ ತಗೋತಾ ಇದ್ದಾರೆ. ಸೋಲು ಎಲ್ಲ ಒಪ್ಕೊಂಡಿದ್ದೀವಿ, ಗೆಲ್ಲೋದು ನಾವೇ. ಆದರೂ ಇವೆಲ್ಲ ತಲೆದಂಡ ಎಲ್ಲ ಆಗ್ತಿದೆ. ತಲೆದಂಡ ಆದರೂ ಸೋಲ್ತೀವಿ ಅಂತ ಹೇಳುತ್ತೆ, ಆ ಥರ ಹೇಳಿಲ್ಲ. ನಮ್ಮವರೇ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ನಾವೇ ಸೋಲ್ತೀವಿ ಅಂತ ಏನು ಹೇಳಿಲ್ಲ. ಸೋಲಿಗೆ ಕಾರಣ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಅಂತ ಹೇಳಿಲ್ಲ. ನಾವು ಡೆಸ್ಪೈಟ್ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ವಿ ವಿಲ್ ವಿನ್. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಜರ್ ಕೋಡ್ಲಿಪೇಟೆ ಸ್ಪರ್ಧೆಯನ್ನ ಮಾಡಿದ್ರು. ಇದೇ ವಿಚಾರವಾಗಿ ಅಫ್ಜರ್ ಕೋಡ್ಲಿಪೇಟೆ ಮಾತನಾಡಿದ್ದು, ಬಲಾಢ್ಯ ಕೋಟ್ಯಾಧಿಪತಿ ಕುಟುಂಬ ವಿರುದ್ಧ ಓರ್ವ ರೈತನ ಮಗ ಎಸ್ಡಿಪಿಐ ಅಭ್ಯರ್ಥಿ ಸ್ಪರ್ಧಿಸಿದ. ಈ ಚುನಾವಣೆಯಲ್ಲಿ 250 ಕೋಟಿ ಕಪ್ಪು ಹಣ ಬದಲಾವಣೆ ಚಲಾವಣೆ ಆಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ನನಗೆ ಜನರೇ ಕ್ರೌಡ್ ಫಂಡಿಂಗ್ ಮಾಡಿದ್ರು, ಜನರು ಮನೆಯಿಂದ ಬುತ್ತಿ ತಂದು ನನಗಾಗಿ ಕ್ಯಾಂಪೇನ್ ಮಾಡಿದ್ರು ಅಂತಂದ್ರು. ಒಂದು ಇಡೀ ಕ್ಯಾಬಿನೆಟ್ ದಾವಣಗೆರೆಯಲ್ಲಿ ಬೀಡು ಬಿಟ್ಟು, ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀಡು ಬಿಟ್ಟು, ಎಷ್ಟೇ ಇವರ ಅಧಿಕಾರದ ಪ್ರಭಾವ, ಇವರ ಏನು ಹಣದ ಪ್ರಭಾವ, ಜಾತಿ ಬಲ, ತೋಳ್ಬಲ ಎಲ್ಲವನ್ನು ತೋರಿಸಿದ್ರು ಕೂಡ ಈ ಇಡೀ ಚುನಾವಣೆಯಲ್ಲಿ ಇಲ್ಲಿಯ ಮತದಾರರು ಅಫ್ಸರ್ ಕೋಡ್ಲಿಪೇಟೆ ಒಂದು ಅಹಿಂದ ವರ್ಗದ ಸ್ವಾಭಿಮಾನದ ಏನು ಚುನಾವಣೆಯನ್ನು ಎದುರಿಸಿದ್ದಾನೆ. ಇದುವರೆಗೆ ಈ ಕ್ಷೇತ್ರದಲ್ಲಿ ಓಟಿಗಾಗಿ ನೋಟ್ ಕೊಡ್ತಾ ಇದ್ರಂತೆ, ಈ ಬಾರಿಯೂ ಕೂಡ ಕೊಟ್ಟಿದ್ದಾರೆ. ನನಗೆ ಒಂದು ರಿಪೋರ್ಟ್ ಪ್ರಕಾರ ಸುಮಾರು 250 ಕೋಟಿ ರೂಪಾಯಿ ಕಪ್ಪು ಹಣ ಚಲಾವಣೆ ಆಗಿದೆ ಅಂತೇಳಿ ವರದಿ ಇದೆ ಕೆಲವು ಕಡೆಗಳಲ್ಲಿ. ಇನ್ನು ಕಾಂಗ್ರೆಸ್ ನಾಯಕರ ಎಸ್ಡಿಪಿಐಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನೋ ಆರೋಪದ ಬಗ್ಗೆಯೂ ಅಫ್ಜರ್ ಮಾತನಾಡಿದ್ದು, ಎಲ್ಲಿ ಹೋದ್ರೂ ಕುಕ್ಕರ್ ಸೌಂಡ್ ಬರ್ತಿರೋದಕ್ಕೆ ಅವರಿಗೆ ಹತಾಶೆ ಆಗಿದೆ. ನಾವು ಹಣ ಇಟ್ಕೊಂಡು ಫೀಲ್ಡ್ಗೆ ಬಂದವರೆಲ್ಲ, ಕಾಂಗ್ರೆಸ್ ಫಂಡ್ ಪಡೆದು ಹಣ ಮಾಡೋ ಗತಿ ನನಗೆ ಬಂದಿಲ್ಲ. ಕಾಂಗ್ರೆಸ್ನ ಸೋಲಿನ ಹತಾಶೆ ಅವರನ್ನ ಈ ಮಟ್ಟಕ್ಕೆ ತಂದಿದೆ ಅಂತಂದ್ರು. ಅಫ್ಸರ್ ಕೋಡ್ಲಿಪೇಟೆಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ಎಲ್ಲರೂ ಬಂದರು ಫೀಲ್ಡಿಗೆ. ಆ ಸ್ಟಾರ್ ಬಂದು ಟಾಟಾ ಬೈ ಬೈ ಮಾಡಿ ಹೋಗಿದ್ದಾರೆ ಹೊರತು ನನ್ನ ಅಜರುದ್ದೀನ್ಗಳು ಪ್ರತಿ ಮನೆಯಲ್ಲಿ ಕೂತು ಕನ್ವಿನ್ಸ್ ಮಾಡಿದ್ದಾರೆ ಯಾಕೆ ಮತ ಕೊಡಬೇಕಂತೇಳಿ. ಹಾಗಾಗಿ ಅವರ ಹತಾಶ ಭಾವನೆ ಅವರಿಗೆ ಕಾಡ್ತಾ ಇದೆ. ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟಿಯೂ ಕೂಡ ಅಫ್ಸರ್ ಕೋಡ್ಲಿಪೇಟೆ ಪರವಾಗಿ ಎಲ್ಲಿ ಹೋದರೂ ಕುಕ್ಕರೇ ಸೌಂಡ್ ಮಾಡ್ತಾ ಇತ್ತಲ್ಲ. ಹಾಗಾಗಿ ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜನರ ಬೆಂಬಲವನ್ನು ಇಟ್ಕೊಂಡು ಫೀಲ್ಡಿಗೆ ಬಂದವರು, ನಮಗೆ ಹಣ ಯಾವಾಗ ಬೇಕು, ನಮ್ಮ ಹಣವನ್ನು ನಾವು ಪಬ್ಲಿಕ್ ಬ್ಯಾಂಕಲ್ಲಿ ಇಟ್ಟಿದ್ದೇವೆ, ನಾವು ಯಾರ್ದೋ ಕಪ್ಪು ಹಣವನ್ನು ಯಾವುದೋ ಕೋಟ್ಯಾಧಿಪತಿಗಳ ತಿಜೋರಿಯಲ್ಲಿ ಇಟ್ಟಿರಲ್ಲ. ನಾನು ಈಗ ಕ್ರೌಡ್ ಫಂಡಿಂಗ್ ಅಪೀಲ್ ಮಾಡಿದ್ನಲ್ಲ, ಯಾವಾಗೆಲ್ಲ ನಮಗೆ ಹಣದ ಅವಶ್ಯಕತೆ ಬೀಳುತ್ತೆ ನಾವು ಪಬ್ಲಿಕ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಅಲ್ಲಿಂದ ನಮಗೆ ಹಣ ಬರುತ್ತೆ ಹೊರತು ನಮಗೆ ಕಾಂಗ್ರೆಸ್ಸಿಂದ ಫಂಡ್ ತಗೊಂಡು ಚುನಾವಣೆ ಎದುರಿಸುವಂತಹ ಆ ಗತಿಗೇಡು ನಮಗೆ ಬಂದಿಲ್ಲ ಅಂತ ನಾನು ಹೇಳಿ. ಮುಂಬರುವ ಚುನಾವಣೆ ದೃಷ್ಟಿಯಿಂದ ಜೆಡಿಎಸ್ ದಳಪತಿಗಳ ಪರ ಬಿಜೆಪಿ ಹೈಕಮಾಂಡ್ ಒಲವು ತೋರಿದೆ. ಮತ್ತೊಮ್ಮೆ ದೇವೇಗೌಡರ ರಾಜ್ಯಸಭೆ ಪ್ರವೇಶಕ್ಕೆ ಹೈಕಮಾಂಡ್ ಆಸಕ್ತಿ ತೋರಿದ್ದು, ಕೇಂದ್ರ ಸಚಿವ ಎಚ್ಡಿಕೆ ಹಾಗೂ ದೇವೇಗೌಡರ ಮೇಲೆ ಆಸಕ್ತಿ ತೋರಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋಕೆ ದಳಪತಿಗಳ ನೆರವು ಬೇಕಾಗಿದೆ. ಅಲ್ಲದೆ ರಾಜ್ಯ ಬಿಜೆಪಿ ನಾಯಕರಿಗಿಂತಲೂ ಕುಮಾರಸ್ವಾಮಿ ಹಿರಿಯ ಲೀಡರ್, 2 ಬಾರಿ ಸಿಎಂ ಆಗಿ ಮತ್ತೊಮ್ಮೆ ಜನರ ವಿಶ್ವಾಸ ಗಳಿಸೋ ನಂಬಿಕೆ ಇದೆ. ಹೀಗಾಗಿ ನಾಯಕರ ವಿರೋಧದ ನಡುವೆಯೂ ದೇವೇಗೌಡರಿಗೆ ವರಿಷ್ಠರು ಮಣೆ ಹಾಕ್ತಾರಾ ಅನ್ನೋ ಕುತೂಹಲ ಮೂಡಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ವಾಗ್ದಾಳಿ ನಡೆಸಿದ್ರು. ಸ್ವಂತ ಹಿತಾಸಕ್ತಿಗಾಗಿ ಮುಖ್ಯಮಂತ್ರಿಯಾದವರು ಕುಮಾರಸ್ವಾಮಿ. ನೀವು ಸಿಎಂ ಆಗಿದ್ದಾಗ ತಾಜ್ ವೆಸ್ಟ್ ಎಂಡ್ ಬಿಟ್ಟು ಕದಲ್ತಾ ಇರಲಿಲ್ಲ. ವಿಧಾನಸೌಧದಲ್ಲೋ ಕೃಷ್ಣಾದಲ್ಲೋ ಕುಳಿತು ಶಾಸಕರು ಮತ್ತು ಜನಸಾಮಾನ್ಯರ ಕಷ್ಟವನ್ನ ಕೇಳ್ತಿರ್ಲಿಲ್ಲ. ಆದರೆ ನಾನು ಜನರ ಅಭಿವೃದ್ಧಿಗೆ ಸೇವೆ ಮಾಡಿದ್ದೀನಿ. 5 ವರ್ಷಕ್ಕೆ ಬರೋ ಸೋಮಶೇಖರ್ ನಾನಲ್ಲ ಅಂತ ಗುಡುಗಿದ್ರು. ಇದೇ ಜಗತ್ಸಿಂಗ್ ಮುಖ್ಯಮಂತ್ರಿ, ಇದೇ ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು. ನೀವು ಯಾರನ್ನ ಕೇಳಿದ್ರಿ ಧರ್ಮ್ ಸಿಂಗ್ ಮತ್ತೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಸರ್ಕಾರ ಮತ್ತೆ ತೆಗೆದ್ರಿ ಕುಮಾರಸ್ವಾಮಿಗಳೇ? ಯಾರನ್ನ ಹೇಳಿ ಕೇಳಿ ತೆಗೆದ್ರಿ? ನೀವು ಮುಖ್ಯಮಂತ್ರಿ ಆಗಬೇಕು ಅಂತ
ಸ್ವಂತ ಹಿತಾಸಕ್ತಿಗೋಸ್ಕರ ನೀವು ಮುಖ್ಯಮಂತ್ರಿ ಆದ್ರಿ. ಒಬ್ಬ ಹಿಂದುಳಿದ ನಾಯಕರನ್ನ ತೆಗೆದ್ರಿ. 2018 ಕಾಂಗ್ರೆಸ್ ಪಕ್ಷ 77 ಜನ, ನೀವು 35 ಜನ. ನಿಮ್ಮ ಮುಖ್ಯಮಂತ್ರಿ ಮಾಡತಕ್ಕಂಥದಕ್ಕೆ ನಾನು 15 ದಿವಸ ಬೆಂಗಳೂರು ಬಿಟ್ಟು ಹೊರಗಡೆ ನಿಮ್ಮ MLA ನೋಡ್ಕೊಡ್ತಕ್ಕಂಥ ಸ್ಥಿತಿ ನನಗೂ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು. ನೀವು ಮುಖ್ಯಮಂತ್ರಿ ಆಗಲ್ಲ 1 ವರ್ಷ, ಆ 1 ವರ್ಷ ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ಸೋಮಶೇಖರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಕ್ಕೆ ಮಾತ್ರ ಮುಖ್ಯಮಂತ್ರಿಗಳಾದ್ರಿ. ಬಿಜೆಪಿ ಹಾಗೂ ಆರ್ಎಸ್ಎಸ್ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮೊಕದ್ದಮೆ ದಾಖಲಿಸಿ ಬಂಧಿಸುವಂತೆ ಬಿಜೆಪಿ ಮುಖಂಡರು ಚಾಮರಾಜನಗರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೆ ದೂರು ಕೊಟ್ಟಿದ್ದಾರೆ. ಚಾಮರಾಜನಗರ, ಗುಂಡ್ಲುಪೇಟೆ, ಸಂತೆಮಾರಹಳ್ಳಿ, ಹನೂರು ಠಾಣೆಗಳಿಗೆ ದೂರು ಕೊಡಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಚೋದನಕಾರಿ ಹೇಳಿಕೆ ನೀಡುವುದು ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿ ಅಶಾಂತಿ ಉಂಟು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಚಿಂತಕ ಸೂಲಿಬೆಲೆ ವಿರುದ್ಧ ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಧಾರವಾಡದ ಅಂಜುಮನ್ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ವಿರುದ್ಧ ದೂರು ದಾಖಲಾಗಿದೆ. ಏಪ್ರಿಲ್ 7ರಂದು ಧಾರವಾಡದಲ್ಲಿ ನಡೆದಿದ್ದ ಜಾಗೃತಿ ಸಮಾವೇಶದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅಂತ ಆರೋಪಿಸಿದ ಇಸ್ಮಾಯಿಲ್ ತಮಟಗಾರ್ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಈ ಬಗ್ಗೆ ಬಜರಂಗ ದಳ ಇಸ್ಮಾಯಿಲ್ ವಿರುದ್ಧ ದೂರನ್ನ ಕೊಟ್ಟಿದೆ. ಚಕ್ರವರ್ತಿ ಸೂಲಿಬೆಲೆ ಅವರು ಹಿಂದೂ ಹೃದಯ ಸಾಮ್ರಾಟ, ಹಿಂದೂಗಳ ರಕ್ಷಣೆಗೋಸ್ಕರ ಇರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಇಸ್ಮಾಯಿಲ್ ತಮಟಗಾರ್ ಅಂತ ಹೇಳಿ ಅವನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಂತ ಹೇಳಿ ಆ ಶಬ್ದವನ್ನ ನಮ್ಮ ಹಿಂದೂ ಸಂಘಟನೆಗಳು, ನಾವು ಹಿಂದೂ ಮುಖಂಡರು ಆ ಶಬ್ದವನ್ನು ಉಪಯೋಗ ಮಾಡಬಾರ್ದು. ಯಾಕಂದ್ರೆ ಅದು ಮಗನೇ ಅನ್ನುವಂಥ ಶಬ್ದವನ್ನ ಚಕ್ರವರ್ತಿ ಅಣ್ಣವರಿಗೆ ಬರೆಸಿದ್ದಾನೆ. ಆ ಶಬ್ದ ಬಳಸುವಂತ ಅವಶ್ಯಕತೆ ಇದೆಯಾ? ನೀನು ಪೊಲಿಟಿಕ್ಸ್ನಲ್ಲಿ ಇದೆಯಾ? ನೀನು ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇದೆಯಾ? ನಿನಗೆ ಯಾವ ಭಾಷೆಯನ್ನು ಉಪಯೋಗಿಸ್ಬೇಕು ಅನ್ನುವಂಥದ್ದು ನಿನಗೆ ರಾಜಕೀಯ ಬರಲ್ವಾ? ಸಾಬ ಇಸ್ಮಾಯಿಲ್ ತಮಟಗಾರ ಪ್ರಶ್ನೆ ಮಾಡ್ತಾನ, ಅವ್ರೇನು ಪರ್ಮಿಷನ್ ತಗೊಂಡಿದ್ದಾರಾ ಅಂತೇಳಿ. ಇಲ್ಲಿದೆ ನೋಡಿ, ಪರ್ಮಿಷನ್ ನಾವು ತಗೊಂಡಿದ್ದೇವೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದವರು ನಾವು ಆ ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ದೀವಿ, ಟ್ರಾಫಿಕ್ ಪೊಲೀಸರು ಇರ್ಬೋದು, ಕಾರ್ಪೊರೇಷನ್ದವರು ಇರ್ಬೋದು, ಎಲ್ಲರದು ಪರ್ಮಿಷನ್ ತಗೊಂಡಿದ್ದೇವೆ. ಇದೇ ಡಾಕ್ಯುಮೆಂಟ್ ಸಾಬಾ ಇಸ್ಲಾಂ ನೀ ಯಾರು ಹೇಳ್ತಾ ಇದೆಯಲ್ಲ ತಮಟಗಾರ್, ಇದೇ ಡಾಕ್ಯುಮೆಂಟ್ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೆಡ್ ಆಫೀಸ್ ಹುಬ್ಳಿಯಲ್ಲಿದೆ. ನೀ ಬಂದ್ರೆ ನಿನಗೆ ಡಾಕ್ಯುಮೆಂಟ್ ಕೊಡ್ತೀವಿ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಾಮೆಂಟ್ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ ಎಸಿಜೆಎಂ ಕೋರ್ಟ್ ಸೂಚನೆ ಕೊಟ್ಟಿದೆ. 43 ಜನ ಆರೋಪಿಗಳಲ್ಲಿ 14 ಮಂದಿ ಆರೋಪಿಗಳನ್ನು ಬಂಧಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಇದೀಗ ಉಳಿದ 29 ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಕೌಂಟ್ಗಳ ಪತ್ತೆಗೆ ಜೊತೆಗೆ IP ಅಡ್ರೆಸ್ ಮೂಲಕ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚೋಕೆ ಸಿಸಿಬಿ ಪೊಲೀಸರು ಸಜ್ಜಾಗಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಮತ್ತೆ ಬ್ಯಾನರ್ ಗಲಾಟೆ ಜೋರಾಗಿದೆ. ಮಾಲೂರು ನಗರದ ಹೊಸ ಬಸ್ ನಿಲ್ದಾಣ ಬಳಿಯ ಬಿಜೆಪಿ ಮುಖಂಡ ಪ್ರದೀಪ್ ರೆಡ್ಡಿ ಅಳವಡಿಸಿದ್ದ ಬ್ಯಾನರ್ ಹರಿದು ಹಾಕಿರೋ ಆರೋಪ ಕೇಳಿಬಂದಿದೆ. ಮಾಲೂರಿನ ಹೂವಿನ ಕರಗೋತ್ಸವ ಮತ್ತು ಸಿಡಿಯುತ್ಸವ ಶುಭ ಕೋರಿ ಹಾಕಿದ್ದ ಬ್ಯಾನರ್ ಕಿತ್ತು ಹಾಕಿ ಕಾಂಗ್ರೆಸ್ನವರು ಬೇರೆ ಬ್ಯಾನರ್ ಹಾಕಿದ್ರಂತೆ. ಇದರಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈಕೈ ಮಿಲಾಯಿಸಿಕೋಕ್ ಮುಂದಾದರು. ಅನುಮತಿ ಇಲ್ಲದೆ ಎರಡೂ ಪಕ್ಷದವರು ಬ್ಯಾನರ್ ಹಾಕಿದ್ದಲ್ಲದೆ ಕಿತ್ತಾಡಿಕೊಂಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ KY ನಂಜೇಗೌಡ ಭೇಟಿ ನೀಡಿ ಕಾಂಗ್ರೆಸ್ ಮುಖಂಡರು ಮತ್ತು ಅಡಿಷನಲ್ SP ರವಿಶಂಕರ್ ಜೊತೆ ಮಾತುಕತೆ ನಡೆಸಿದರು. ಯುವಕನೊಬ್ಬನನ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿ ವೇಷ ಹಾಕಿಸಿ ಕಲೆಕ್ಷನ್ ಹಾಗೂ ಸೆಕ್ಸ್ ವರ್ಕ್ಗೆ ಬಳಸಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ತ್ಯಾಗರಾಜ ಕಾಲೋನಿಯ ಅನಿಲ್ ಕುಮಾರ್ ಅಲಿಯಾಸ್ ಅಕ್ಷತಾ ಎಂಬ ಯುವಕನನ್ನ ಮಂಗಳೂರು ಮೂಲದ ಅನಿತಾ ಎಂಬ ಮಂಗಳಮುಖಿ ಮತ್ತು ತಂಡ 4 ತಿಂಗಳ ಹಿಂದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಕಿಡ್ನಾಪ್ ಮಾಡಿರೋದಾಗಿ ಆರೋಪ ಮಾಡಲಾಗಿದೆ. ಬಳಿಕ ಬಲವಂತವಾಗಿ ಸೀರೆ ಉಡಿಸಿ ಆಭರಣ ತೊಡಿಸಿ ಬೀದಿಗಳಲ್ಲಿ ಕಲೆಕ್ಷನ್ ಮಾಡಿಸಿ ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ವಸೂಲಿ ಮಾಡಿಕೊಂಡಿದ್ದಾರಂತೆ. ಜೊತೆಗೆ ರೀಲ್ಸ್ ತಯಾರಿಸಿ ಸಾಮಾಜಿಕ ಜಾಲತಾಣಗಳಲ್ಲೂ ಅಪ್ಲೋಡ್ ಮಾಡಿದಾರಂತೆ. ಬೆಂಗಳೂರು ಹಾಗೂ ಕೇರಳ ಭಾಗಗಳಲ್ಲಿ ಸೆಕ್ಸ್ ವರ್ಕ್ಗೂ ಬಳಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಗದಗದ ಗಂಗಾಪುರ ಕೋರ್ಲಹಳ್ಳಿ ಸಿಂಗಟಾಲೂರು ಗ್ರಾಮದ ಬಳಿ ತುಂಗಭದ್ರಾ ನದಿಯಲ್ಲಿ ಅಕ್ರಮವಾಗಿ ಮರಳು ದಂಧೆಗೆ ಬಳಸಿದ ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಂಡರಗಿ PSI ಚೆನ್ನಯ್ಯ ದೇವರ ನೇತೃತ್ವದಲ್ಲಿ ದಾಳಿ ಮಾಡಿ ಸುಮಾರು 5ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಕಠಿಣ ಕ್ರಮ ಕೈಗೊಂಡಿದ್ದಾರೆ.
ಕೊಪ್ಪಳದ ಆನೆಗೊಂದಿ ಭಾಗಕ್ಕೆ ಬರುವ ವಿದೇಶಿ ಪ್ರವಾಸಿಗರ ಮೇಲೆ ದೌರ್ಜನ್ಯ ಕಿರುಕುಳ ಹಲ್ಲೆ ನಡೀತಾ ಇದೆ. ಈ ಕುರಿತು ಕೊಪ್ಪಳ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಪೊಲೀಸ್ ದೂರು ಕೊಟ್ಟಿದೆ. ಪ್ರಾಧಿಕಾರ ಸದಸ್ಯ ಮೋಹನ್ ಕುಮಾರ್ ದಾನಪ್ಪ ಬಳ್ಳಾರಿ ಐಜಿ ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ಕಳೆದ ವರ್ಷ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು. ಇತ್ತೀಚೆಗೆ ಇಸ್ರೇಲ್ ಪ್ರವಾಸಿಗ ಅಪಘಾತದ ನೆಪದಲ್ಲಿ ಹಣಕ್ಕಾಗಿ ಬೇಡಿಕೆ ಇಟ್ಟಿತ್ತು. ಈ ಕಾರಣಕ್ಕಾಗಿ ಇಲ್ಲಿಗೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಿದೆ. ಈ ಕುರಿತು ಕ್ರಮ ವಹಿಸಬೇಕು ಅಂತ ಪೊಲೀಸರಿಗೆ ಒತ್ತಾಯವನ್ನ ಮಾಡಿದರು. ತುಮಕೂರಿನ ಹನುಮಂತಪುರದ ಬಳಿಯ ಸಿಟ್ರಿಯಾ ಹೋಟೆಲ್ ಬಳಿ ನಿಯಂತ್ರಣ ತಪ್ಪಿದ ಕಾರ್ ಹಳ್ಳಕ್ಕೆ ಬಿದ್ದಿದೆ. ಕಾರ್ನಲ್ಲಿದ್ದ 4 ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಬೆಂಗಳೂರು ಮೂಲದ ಲೋಕೇಶ್ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಶಿರಡಿ. ಈ ವೇಳೆ ಕಾರ್ ಪಲ್ಟಿಯಾಗಿದೆ. ವೃದ್ಧರೊಬ್ಬರು ಕಾರ್ಗೆ ಅಡ್ಡ ಬಂದಾಗ ತಪ್ಪಿಸಿಕೊಳ್ಳೋಕೆ ಹೋಗಿ ಕಾರ್ ಪಲ್ಟಿಯಾಗಿರೋದು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಾದಚಾರಿಗಳ ಮೇಲೆ ಓಮ್ನಿ ಕಾರು ಹರಿದು ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಡತ್ಯಾರು ಸಮೀಪದ ಕೊಲ್ಪೆದ ಬೈಲು ಬಳಿ ಘಟನೆ ನಡೆದಿದೆ. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಸೀಳು ನಾಯಿಯೊಂದು ಜಿಂಕೆ ಬೇಟೆಯಾಡೋ ಅಪರೂಪದ ದೃಶ್ಯ ಕಂಡುಬಂದಿದೆ. ಇನ್ನೊಂದು ಕಡೆ ಕೆರೆಯಲ್ಲಿ ನೀರು ಕುಡಿತಾ ಇರೋ ಹುಲಿರಾಯ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಇರುವ ವ್ಯಾಘ್ರನ ದೃಶ್ಯಗಳು ಕಂಡುಬಂದಿದ್ದು ಪ್ರವಾಸಿಗರು ಪುಳಕಿತಗೊಂಡಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟುವ ಹಿನ್ನೆಲೆ ಗೇರು ಪ್ಲಾಂಟೇಷನ್ಗೆ ಅಳವಡಿಸಿದ್ದ ಬಲೆಗೆ ಚಿರತೆಯೊಂದು ಸಿಲುಕಿ ಹಾಕಿಕೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅರೆಅಂಗಡಿ ಗ್ರಾಮದಲ್ಲಿ ನಡೆದಿದೆ. ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯನ್ನು ರಕ್ಷಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿಯ ಪರುವಯ್ಯನಪಾಳ್ಯದಲ್ಲಿ ಕೆಲವರು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಸರ್ಕಾರಿ ಭೂಮಿ ಎಷ್ಟಿದೆ ಅಂತ ಮಾಹಿತಿ ಪಡೆದು ಸರ್ವೆ ನಡೆಸಿದ್ದಾರೆ. ಸರ್ವೆಯಲ್ಲಿ ಒತ್ತುವರಿ ಕಂಡುಬಂದಿದ್ದು ಕೆಲವರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಮೇ ಸಾಹಿತ್ಯ ಬಳಗದಿಂದ ವಿವಿಧ ಗೋಷ್ಠಿಗಳು ಹಾಗೂ ಪುಸ್ತಕ ಮೇಳ ಹಮ್ಮಿಕೊಳ್ಳಲಾಗಿದೆ. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಏಪ್ರಿಲ್ 10ರಿಂದ 14ರವರೆಗೆ 5 ದಿನಗಳ ಕಾಲ ಹಮ್ಮಿಕೊಂಡಿರುವ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಮೇಳದಲ್ಲಿ 100 ಜನ ಭಾಗಿಯಾಗಿದ್ದರು. ಕೋಲಾರದ ಮಾಲೂರು ಹೂವಿನ ಕರಗೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. 100 ವರ್ಷಗಳ ಇತಿಹಾಸ ಹೊಂದಿರುವ ಮಾಲೂರು ನಗರದ ಶ್ರೀ ಧರ್ಮರಾಯ ಸ್ವಾಮಿ ದೇಗುಲ ಕರಗ ನಡೆಯಿತು. ರಾತ್ರಿ 11:20ಕ್ಕೆ ಕರಗ ಹೊತ್ತು ದೇಗುಲದಿಂದ ಕರಗ ಪೂಜಾರಿ ವೆಂಕಟರಮಣ ಹೊರಬಂದರು. ಕರಗೋತ್ಸವ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿತ್ತು. ಪುತ್ತೂರು ತಾಲೂಕಿನ ಹನುಮಗಿರಿ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ನಡೆಯಿತು. ಕುಂಟಾರು ರವೀಶ್ ತಂತ್ರಿ ನೇತೃತ್ವದಲ್ಲಿ ನಡೆದ ಬ್ರಹ್ಮ ಕಲಶೋತ್ಸವದಲ್ಲಿ ವಿಧಿ ವಿಧಾನಗಳಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಈ ಬ್ರಹ್ಮ ಕಲಶೋತ್ಸವದಲ್ಲಿ ರಾಜ್ಯ ಮತ್ತು ದೇಶದ ವಿವಿಧ ಭಾಗದಿಂದ ಬಂದ ಧರ್ಮದರ್ಶಿಗಳು, ಸ್ವಾಮೀಜಿಗಳು, ಮಠಾಧಿಪತಿಗಳು ಭಾಗವಹಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ದೇವಸ್ಥಾನದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪರದಾಡುವಂತಾಗಿದೆ. ರಾಜ್ಯದ ಪ್ರಸಿದ್ಧ ಪ್ರವಾಸೋದ್ಯಮ ತಾಣಗಳಲ್ಲಿ ಕೆಳದಿ ಕ್ಷೇತ್ರ ಕೂಡ ಒಂದು. ಕೆಳದಿ ನಾಯಕರ ಮೊದಲ ರಾಜಧಾನಿಯಾದ ಈ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಿದೆ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಆದರೆ ಕುಡಿಯೋನಿಗೆ ನೀರಿಲ್ಲ, ಶೌಚಾಲಯಗಳಿಲ್ಲದೆ ಪರದಾಡುವಂತಾಗಿದೆ. ಇದರಿಂದ ಪ್ರವಾಸೋದ್ಯಮ ಇಲ್ಲದೆ ಸ್ಥಳೀಯ ಆರ್ಥಿಕ ವಹಿವಾಟು ಧಕ್ಕೆ ಉಂಟಾಗಿದ್ದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪ್ರವಾಸೋದ್ಯಮ ಕುಂಠಿತ ಆಗುವ ಆತಂಕ ಎದುರಾಗಿದೆ. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಜೊತೆ ಇಲಿಗಳ ಕಾಟ ಹೆಚ್ಚಾಗಿದೆ. ಎಚ್ಎಎಲ್ ಲೇಔಟ್ನ 2ನೇ ಹಂತದ 3ನೇ ಕ್ರಾಸ್ನಲ್ಲಿ ರಾಶಿ ಇಲಿಗಳು ಕಂಡುಬಂದಿವೆ. 100 ಇಲಿಗಳ ರಾಶಿ ಕಂಡು ಜನ ದಂಗಾಗಿದ್ದಾರೆ. ಇಲಿಗಳ ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ರಾತ್ರಿ ಆಗ್ತಾ ಇದ್ದಂತೆ ರಸ್ತೆ ತುಂಬ ಇಲಿ ಓಡಾಟದಿಂದ ಜನರಲ್ಲಿ ಆತಂಕ ಮೂಡಿದೆ. ರಾಜಧಾನಿ ಬೆಂಗಳೂರಲ್ಲಿ ಬೀದಿ ನಾಯಿಗಳನ್ನ ಬಲವಂತವಾಗಿ ಸ್ಥಳಾಂತರ ಮಾಡಲಾಗುತ್ತಿದೆ. ಈ ವಿಚಾರವಾಗಿ ಸ್ಯಾಂಡಲ್ವುಡ್ನ ನಟಿ ರಮ್ಯಾ ಕಣ್ಣೀರು ಹಾಕಿದ್ದಾರೆ. ಈ ಬೆನ್ನಲ್ಲೇ ನಟಿ ಐಂದ್ರಿತಾ ರೈ ಕೂಡ ಬೇಸರ ವ್ಯಕ್ತಪಡಿಸಿರೋದು. ಡಿಆರ್ಡಿಒ ಲೇಔಟ್ನಲ್ಲಿ ಬೀದಿ ನಾಯಿಗಳ ಮೇಲಿನ ಕ್ರೌರ್ಯವನ್ನ ನಟಿ ಐಂದ್ರಿತಾ ರೈ ಖಂಡಿಸಿದ್ದಾರೆ. ಬೀದಿ ನಾಯಿಗಳ ಮೇಲೆ ಅನ್ಯಾಯ ನಡೆಯುತ್ತಿದೆ ಅಂತ ಅವರು ಬೇಸರವನ್ನು ವ್ಯಕ್ತಪಡಿಸಿದರು.